ಜನ ಮರುಳೋ ಜಾತ್ರೆ ಮರುಳೋ ಎಂಬುದು ಕನ್ನಡದಲ್ಲಿರುವ ಒಂದು ಜನಪ್ರಿಯ ಗಾದೆ. ಈ ಗಾದೆಯ ಅರ್ಥವನ್ನು ನಾವು ಎರಡು ರೀತಿಯಲ್ಲಿ ವಿಶ್ಲೇಷಿಸಬಹುದು. ನೇರವಾದ ಅರ್ಥ. ಈ ಗಾದೆಯ ನೇರ ಅರ್ಥವು ಜನರು ಹುಚ್ಚರೇ ಅಥವಾ ಜಾತ್ರೆಯೇ ಹುಚ್ಚೋ ಎಂಬುದಾಗಿದೆ. ಸಾಮಾನ್ಯವಾಗಿ ಹಬ್ಬ ಅಥವಾ ಜಾತ್ರೆಯ ಸಮಯದಲ್ಲಿ ಜನರು ವಿಚಿತ್ರವಾಗಿ ವರ್ತಿಸುತ್ತಾರೆ. ಆ ಸಮಯದಲ್ಲಿ ಅವರು ಮಾಡುವ ವರ್ತನೆಗಳನ್ನು ನೋಡಿ ಜನರು ಹುಚ್ಚರಾಗಿ ಹೀಗೆಲ್ಲ ಮಾಡುತ್ತಿದ್ದಾರೆಯೇ ಅಥವಾ ಈ ಜಾತ್ರೆಯೇ ಅವರನ್ನು ಹುಚ್ಚರನ್ನಾಗಿ ಮಾಡುತ್ತಿದೆಯೇ ಎಂದು ಕೇಳಿದಂತಾಗುತ್ತದೆ. ಇಲ್ಲಿ ಮರುಳು ಎಂದರೆ ಹುಚ್ಚು ಅಥವಾ ಭ್ರಮೆ ಎಂದರ್ಥ. ಆಳವಾದ ಅರ್ಥ. ಈ ಗಾದೆಯ ನಿಜವಾದ ಅರ್ಥ ಹೆಚ್ಚು ಸೂಕ್ಷ್ಮವಾಗಿದೆ. ಯಾವುದೇ ಒಂದು ಘಟನೆ ಅಥವಾ ಸ್ಥಳವು ತನ್ನಷ್ಟಕ್ಕೆ ಮುಖ್ಯವಾಗುವುದಿಲ್ಲ. ಬದಲಾಗಿ ಆ ಘಟನೆಯಲ್ಲಿ ಅಥವಾ ಸ್ಥಳದಲ್ಲಿ ಪಾಲ್ಗೊಳ್ಳುವ ಜನರ ವರ್ತನೆ, ಆಸಕ್ತಿ ಮತ್ತು ಉತ್ಸಾಹವೇ ಅದರ ಯಶಸ್ಸಿಗೆ ಕಾರಣವಾಗುತ್ತದೆ. ಉದಾಹರಣೆಗೆ, ಒಂದು ಜಾತ್ರೆ ಜನರಿಲ್ಲದೆ ಕಳೆಯಿಲ್ಲ. ಜನರು ಉತ್ಸಾಹದಿಂದ ಭಾಗವಹಿಸಿದಾಗ ಆ ಜಾತ್ರೆ ಹೆಚ್ಚು ಆಕರ್ಷಕವಾಗಿ ಮತ್ತು ಯಶಸ್ವಿಯಾಗಿ ಕಾಣುತ್ತದೆ. ಆಗ ಜಾತ್ರೆಯ ಮಹತ್ವವು ಜನರಿಂದಲೇ ಬರುತ್ತದೆ ಎಂಬುದು ಸ್ಪಷ್ಟವಾಗುತ್ತದೆ. ಈ ಗಾದೆಯನ್ನು ಜೀವನದ ಬೇರೆ ಬೇರೆ ಸನ್ನಿವೇಶಗಳಿಗೂ ಅನ್ವಯಿಸಬಹುದು. ಉದಾಹರಣೆಗೆ, ಒಂದು ಸಭೆ ಯಶಸ್ವಿಯಾಗುವುದು ಭಾಷಣಕಾರನಿಂದ ಮಾತ್ರವಲ್ಲ, ಅಲ್ಲಿ ಸೇರುವ ಕೇಳುಗರ ಆಸಕ್ತಿಯ ಮೇಲೆಯೂ ಅವಲಂಬಿತವಾಗಿರುತ್ತದೆ. ಪ್ರೇಕ್ಷಕರು ಹುಚ್ಚರಂತೆ ಸಂಭ್ರಮಿಸಿದಾಗ ಕೇವಲ ಒಂದು ಆಟವೂ ಅದ್ಭುತವಾಗಿ ಕಾಣುತ್ತದೆ. ಹೀಗಾಗಿ ಜನ ಮರುಳೋ ಜಾತ್ರೆ ಮರುಳೋ ಎಂಬ ಗಾದೆ ಒಂದು ಸಂದರ್ಭದ ಯಶಸ್ಸು ಅಥವಾ ವೈಫಲ್ಯವು ಅದನ್ನು ಆಚರಿಸುವ ಅಥವಾ ಅದರಲ್ಲಿ ಭಾಗವಹಿಸುವ ಜನರ ಮೇಲೆ ಅವಲಂಬಿತವಾಗಿರುತ್ತದೆ ಎಂಬುದನ್ನು ತಿಳಿಸುತ್ತದೆ. ಯಾವುದೇ ಒಂದು ವಸ್ತು ಅಥವಾ ಸ್ಥಳಕ್ಕೆ ನಿಜವಾದ ಮೌಲ್ಯವನ್ನು ತಂದುಕೊಡುವುದು ಅದರಲ್ಲಿರುವ ಜನರ ವರ್ತನೆ ಮತ್ತು ಮನೋಭಾವವೇ ಹೊರತು ಬೇರೆ ಯಾವುದೇ ಬಾಹ್ಯ ಅಂಶವಲ್ಲ.